ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರ ತರಗತಿಗೆ ತಮ್ಮನ್ನು ಸ್ವಾಗತ ಕೋರುತ್ತಾ ನಿಮ್ಮ ಎರಡನೆಯ ಪತ್ರಿಕೆಯ ಎರಡನೆಯ ಘಟಕವಾಗಿರುವಂತಹ ಭಾರತದಲ್ಲಿ ನಗರೀಕರಣದ ಕುರಿತು ಚರ್ಚಿಸ್ತಾ ಇದ್ದೀವಿ. ಇದರಲ್ಲಿ ಈಗಾಗಲೇ ತ್ವರಿತ ನಗರೀಕರಣದ ಕೆಲವೊಂದು ಪ್ರಮುಖ ಅಂಶಗಳ ಕುರಿತು ಚರ್ಚಿಸಿದ್ದೇವೆ. ಅವು ಜನಸಂಖ್ಯೆಯಲ್ಲಿನ ಸಹಜ ಬೆಳವಣಿಗೆ, ರಾಜಕೀಯ ಅಂಶಗಳು, ಭಾಷೆಯ ಆಧಾರದ ಮೇಲೆ ರಾಜ್ಯಗಳ ಪುನರ್ಸಂಘಟನೆ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೈಗಾರಿಕೆಗಳ ಸ್ಥಾಪನೆ ಇವುಗಳ ಕುರಿತು ಈ ಮೊದಲಿನ ಅವಧಿಯಲ್ಲಿ ಚರ್ಚಿಸಿದ್ದೇವೆ. ಇನ್ನುಳಿದ ತ್ವರಿತ ನಗರೀಕರಣದ ಅಂಶಗಳನ್ನು ಅಥವಾ ಕಾರಣಗಳನ್ನು ಇವತ್ತಿನ ಅವಧಿಯಲ್ಲಿ ಚರ್ಚಿಸೋಣ. ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಸೋಶಿಯಾಲಜಿ ಕ್ಲಾಸ್. We are discussing about the second paper, second unit, urbanization in India. In this unit, we are discussing about the factors of rapid urbanization. Already we discussed some factors like natural increase in population, political factors, reorganization of states on linguistic lines, science and technology, establishment of industries. Already we know these all factors. ಇವತ್ತು ಆ ತ್ವರಿತ ನಗರೀಕರಣದ ಇನ್ನುಳಿದ ಕಾರಣಗಳನ್ನು, ಅಂಶಗಳನ್ನು ಚರ್ಚಿಸೋಣ. ಅದು ವಲಸೆ. ಇಲ್ಲಿ ವಲಸೆಯ ಪ್ರಕ್ರಿಯೆಯು ನಗರೀಕರಣದ ಬೆಳವಣಿಗೆಗೆ ಕಾರಣವಾಗಿರುವಂಥ ಒಂದು ಅಂಶವನ್ನಾಗಿ ನಾವು ಕಾಣ್ತೀವಿ. ವಲಸೆ ತ್ವರಿತ ನಗರೀಕರಣವನ್ನು ಹೇಗೆ ಪ್ರಭಾವಿಸ್ತದ ಅಥವಾ ಅದಕ್ಕೆ ಒಂದು ಕಾರಣವನ್ನು ತಿಳಿದುಕೊಳ್ಳುವ ಪೂರ್ವದಲ್ಲಿ ಮೇರಿ ಚಟರ್ಜಿಯವರು ಕೊಟ್ಟಿರುವಂಥ ಒಂದು ಅಂಕಿ ಸಂಖ್ಯೆಯನ್ನು ನೋಡೋದಾದರೆ, ಮೇರಿ ಚಟರ್ಜಿಯವರು ತಮ್ಮ ಸ್ಟೆಬಿಲೈಸೇಷನ್ ಆಫ್ ಇಮಿಗ್ರೆಂಟ್ಸ್ ಇನ್ ಇಂಡಿಯನ್ ಟೌನ್ಸ್, ದ ಕೇಸ್ ಆಫ್ ಬಾಂಬೆ ಎಂಬ ಕೃತಿಯಲ್ಲಿ ಪ್ರಸ್ತಾಪಿಸಿದ ಹಾಗೆ ಮಹಾ ಬಾಂಬೆಯ 4.5 ದಶಲಕ್ಷ ಜನಸಂಖ್ಯೆಯಲ್ಲಿ ಸುಮಾರು 2.7 ದಶಲಕ್ಷದಷ್ಟು ಜನರು ವಲಸಿಗರಾಗಿದ್ದಾರೆ. ಅಂದರೆ ಜನಸಂಖ್ಯೆಯ ಅರ್ಧಕ್ಕಿಂತ ಹೆಚ್ಚು ಪಾಲು ಬಹುತೇಕವಾಗಿ ನಗರಕ್ಕೆ ವಲಸೆ ಬಂದವರಾಗಿರುತ್ತಾರೆ. ವಲಸೆ ಪ್ರಕ್ರಿಯೆಯಲ್ಲಿ ಎರಡು ಸಮಾಜಗಳು ಪಾಲ್ಗೊಂಡಿರುತ್ತವೆ. ಒಂದು ಜನರನ್ನು ಕಳಿಸಿಕೊಡುವ ಸಮಾಜವಾದರೆ, ಅಂದರೆ ಗ್ರಾಮೀಣ ಸಮಾಜ. ಮತ್ತೊಂದು ವಲಸಿಗರನ್ನು ಸ್ವೀಕರಿಸುವ ಸಮಾಜವಾಗಿರುತ್ತದೆ, ಅದು ನಗರ ಸಮಾಜ. ಹೀಗೆ ಒಂದು ತಳ್ಳುವ, ಹೊರದಬ್ಬುವ ಅಂಶವಾದರೆ, ಇನ್ನೊಂದು ಕಡೆ ಹಾಗೆ ತಳ್ಳಲ್ಪಡುವ, ಹೊರದಬ್ಬಲ್ಪಡುವ ಜನರನ್ನು ಆಕರ್ಷಿಸುವ, ಸೆಳೆಯುವ ಸಮುದಾಯವಾಗಿ ನಗರ ಬೆಳೆದು ನಿಂತಿರುತ್ತದೆ. ಈ ಕಾರಣಕ್ಕಾಗಿಯೇ ಬಹುಸಂಖ್ಯಾತರು ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಕ್ಕೆ ವಲಸೆ ಬರ್ತಾರೆ. ಈ ನಿರಂತರ ವಲಸೆಯ ಪ್ರಕ್ರಿಯೆಯಿಂದಾಗಿಯೇ ನಗರಗಳು ತ್ವರಿತವಾಗಿ ಬೆಳವಣಿಗೆಗೆ ಒಳಪಡುತ್ತವೆ. ನೆಕ್ಸ್ಟ್ ಒನ್ ಫ್ಯಾಕ್ಟರ್, ಮೈಗ್ರೇಷನ್. Migration is also a most important factor as well as cause which helps to the process of rapid urbanization.
Before talking about the migration, here just we highlight a report given by Mary Chatterjee. Mary Chatterjee, in his famous book Stabilization of Immigrants in Indian Towns, the case of Bombay. In this case study, he mentioned in Big Bombay, the total population was 45 lakhs. Among 45 lakhs, here 27 lakhs people are migrated from outside. It means half of the total population of the Bombay, they are migrated from other places. It means migration is the most important factor which may cause to the rapid urbanization. In the migration process, there are two societies involved. One is the sending society, that is rural community, and another side there is a society always receive the migrants, that is urban community. It means here rural communities always pushing the people to the urban community. They are called pushing factors. On the other side, the same urban community always pull the migrants. They always attract the migrants, providing some facilities, job opportunities. Because of receiving and pushing and pulling factors, the migration process take very fast. If it take very fast, then it may cause to the rapid urbanization. ಇನ್ನೊಂದು ನಿರಾಶ್ರಿತರ ಪ್ರವಾಹ. ನಗರ ಪ್ರದೇಶದಲ್ಲಿ ಜನಸಂಖ್ಯೆ ಹೆಚ್ಚಳ ಆಗುವುದಕ್ಕೆ ಇನ್ನೊಂದು ಪ್ರಮುಖವಾಗಿರುವಂಥ ಅಂಶ ಅಥವಾ ಕಾರಣವೆಂದರೆ ಸ್ವಾತಂತ್ರ್ಯ ನಂತರ ದೇಶದ ವಿಭಜನೆಯಿಂದಾಗಿ ಎಷ್ಟೋ ನಿರಾಶ್ರಿತರು ಭಾರತಕ್ಕೆ ಆಗಮಿಸ್ತಾರೆ. ಈ ಥರ ಆಗಮಿಸಿರುವಂತಹ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಿಂದ ಆಗಮಿಸಿರುವಂಥ ನಿರಾಶ್ರಿತರು ನಗರ ಪ್ರದೇಶಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ. ಅಷ್ಟೇ ಅಲ್ಲದೆ ಇವರಿಗೋಸ್ಕರವಾಗಿ ಹೊಸ 14 ಪಟ್ಟಣಗಳ ಸ್ಥಾಪನೆಯಾದದ್ದನ್ನು ನಾವು ಕಾಣ್ತೀವಿ. ದೇಶ ವಿಭಜನೆಯಾದಂಥ ಸಂದರ್ಭದಲ್ಲಿ ಸುಮಾರು 10 ದಶಲಕ್ಷ ನಿರಾಶ್ರಿತರು ಭಾರತಕ್ಕೆ ಆಗಮಿಸಿದ್ದನ್ನು ನಾವು ಕಾಣ್ತೀವಿ. ಮುಖ್ಯವಾಗಿ ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ, ಪಂಜಾಬ್, ಗುಜರಾತ್ ಮತ್ತು ಮಹಾರಾಷ್ಟ್ರಗಳಲ್ಲಿ ಈ ಥರ ನಿರಾಶ್ರಿತರ ಪ್ರವಾಹ ಆಗಮಿಸಿ ನಗರದ ಜನಸಂಖ್ಯೆ ಹೆಚ್ಚಿಗೆಯಾದದ್ದನ್ನು ನಾವಿಲ್ಲಿ ಕಾಣ್ತೀವಿ. ಈ ಕಾರಣಕ್ಕಾಗಿ ತ್ವರಿತ ನಗರೀಕರಣ ಏರ್ಪಟ್ಟಿರುವಂಥದ್ದು ಕೂಡ ಸಾಧ್ಯತೆಗಳಿವೆ. ದ ಅಡ್ವೆಂಟ್ ಆಫ್ ರೆಫ್ಯೂಸ್. So after the independence, the nation comes under a divide, and when the nation divided, the maximum refugees came from Pakistan and Bangladesh. For their settlement, the Indian government established 14 towns, and maximum 100 lakh refugees came to India in this time. Especially they are settled in West Bengal, Uttar Pradesh, Punjab, Gujarat and Maharashtra. The advent of refugees, they may cause to rapid urbanization in some cities in India. ಇನ್ನೊಂದು ಕೃಷಿ ಚಟುವಟಿಕೆಗಳ ಯಾಂತ್ರೀಕರಣ ಮತ್ತು ಆಧುನೀಕರಣ. ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆಯಿಂದಾಗಿ ಕೃಷಿಯಲ್ಲಿ ವಿಜ್ಞಾನದ ತಂತ್ರಜ್ಞಾನದ ಬಳಕೆ ಅತಿಯಾಗಿ ಬಳಸಲ್ಪಟ್ಟು ಇದರಿಂದ ಕೃಷಿ ಉತ್ಪಾದನೆ
ಹೆಚ್ಚಳಗೊಂಡಿತು. ಕೃಷಿ ಉತ್ಪಾದನೆ ಹೆಚ್ಚಳಗೊಂಡು ಕೃಷಿ ಆಧಾರಿತ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸಿತು. ಕೃಷಿ ಆಧಾರಿತ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸಿದ್ರಿಂದ ಎಷ್ಟೋ ಕೈಗಾರಿಕೆಗಳು ಕೆಲವೊಂದು ಪ್ರದೇಶಗಳಲ್ಲಿ ಅಥವಾ ನಗರಗಳಲ್ಲಿ ಸ್ಥಾಪಿಸಲ್ಪಟ್ಟವು. ಎಲ್ಲೆಲ್ಲಿ ಕೈಗಾರಿಕೆಗಳು ಸ್ಥಾಪಿಸಲ್ಪಟ್ಟವು ಅವೆಲ್ಲ ತ್ವರಿತ ನಗರೀಕರಣಕ್ಕೆ ಒಳಪಟ್ಟವು. ಜೊತೆಗೆ ಕೃಷಿಯ ಉತ್ಪಾದನೆಯಿಂದ ಒಂದು ಚಟುವಟಿಕೆಗಳು ತೀವ್ರ ಸ್ವರೂಪದಲ್ಲಿ ಏರ್ಪಟ್ಟಿದ್ದರಿಂದ, ವ್ಯಾಪಾರ ವಹಿವಾಟುಗಳನ್ನು ಪ್ರೋತ್ಸಾಹಿಸಿದ್ದರಿಂದ ಅದು ತ್ವರಿತ ನಗರೀಕರಣಕ್ಕೆ ಕಾರಣವಾಯಿತು. ಕೃಷಿಯಲ್ಲಿ ಆಧುನಿಕ ವಿಧಾನಗಳನ್ನು, ತಂತ್ರಜ್ಞಾನವನ್ನು ಬಳಸಿಕೊಂಡದ್ದರ ಪ್ರತಿಫಲವಾಗಿ ಎಷ್ಟೋ ಗ್ರಾಮೀಣ ಕೂಲಿ ಕಾರ್ಮಿಕರು ನಿರುದ್ಯೋಗಿಗಳಾಗಿ ಅವರು ನಗರ ಪ್ರದೇಶಕ್ಕೆ ವಲಸೆ ಬಂದಿದ್ದೂ ಕೂಡ ತ್ವರಿತ ನಗರೀಕರಣಕ್ಕೆ ಕಾರಣವಾಗಿದೆ. Another one factor for the rapid urbanization is mechanization and modernization of culture. The use of science and technology in agriculture, it may cause to the rapid or more production. When the production increase in the agriculture field, they may support to establishment of agricultural based industries. When agricultural based industries established, they may cause to the development of cities or urbanization. The continuous production in agriculture, it may speed the trade and business, even communication, and they are providing many facilities of the people, those who are living in cities. And also, when the farmers started use of modern methods, technology, then maximum laborers are became unemployed. Those who are became unemployed, they are migrated to cities. It may also cause to rapid urbanization. So these all are the some factors which helps to the rapid urbanization in India. ಇವೆಲ್ಲವುಗಳು ಭಾರತದಲ್ಲಿ ತ್ವರಿತ ನಗರೀಕರಣಕ್ಕೆ ಕಾರಣವಾಗಿರುವಂಥ ಅಂಶಗಳು ಅಥವಾ ಪ್ರಮುಖ ಅಂಶಗಳು ಅಂತ ನಾವುಗಳನ್ನು ಕಾಣ್ತೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇದರಲ್ಲಿ ಇನ್ನೊಂದು ಪರಿಕಲ್ಪನೆ ಬರ್ತದ, ಅದು ಅತಿ ನಗರೀಕರಣ ಅಂತ, ಓವರ್ ಅರ್ಬನೈಸೇಷನ್ ಅಂತ ನಾವು ಅದನ್ನು ಕರಿತೀವಿ. ತ್ವರಿತ ನಗರೀಕರಣದ ಮುಂದುವರಿದ ಭಾಗವೇ ಅತಿ ನಗರೀಕರಣ ಅಂತ. ತ್ವರಿತ ನಗರೀಕರಣ ನಗರಕ್ಕೆ ಅಷ್ಟೊಂದು ಬಾಧಕವಲ್ಲ, ಆದರೆ ಅತಿ ನಗರೀಕರಣ ಅದೇ ನಗರ ಸಮಾಜಕ್ಕೆ ಒಂದು ಸಮಸ್ಯೆ, ಸವಾಲಾಗಿ ಬೆಳೆದು ಬರುವಂಥದ್ದು. ಅತಿ ನಗರೀಕರಣ ಅಥವಾ ಮಿತಿಮೀರಿದ ನಗರೀಕರಣವು ತೃತೀಯ ಜಗತ್ತಿನ ರಾಷ್ಟ್ರಗಳಲ್ಲಿ ಒಂದು ಅಸಹಜ ಸನ್ನಿವೇಶವಾಗಿದೆ. ಅಂದರೆ ಇವತ್ತಿನ ತೃತೀಯ ಜಗತ್ತಿನ ರಾಷ್ಟ್ರಗಳಲ್ಲಿ ಇಂತಹ ಒಂದು ಅತಿ ನಗರೀಕರಣದ ಸನ್ನಿವೇಶವನ್ನು ನಾವು ಸರ್ವೇ ಸಾಮಾನ್ಯವಾಗಿ ಕಾಣ್ತೀವಿ. ಕೆಲವೊಂದು ಬಾಂಬೆ, ನ್ಯೂಯಾರ್ಕ್, ಟೋಕಿಯೋದಂತಹ ನಗರಗಳು ಇಂತಹ ಒಂದು ಅತಿ ನಗರೀಕರಣಕ್ಕೆ ಇವತ್ತು ಒಳಪಟ್ಟಿರುವಂಥ ಸನ್ನಿವೇಶವನ್ನು ನಾವು ಕಾಣ್ತೀವಿ. ಅತಿ ನಗರೀಕರಣದಿಂದ ನಗರ ಜೀವನಕ್ಕೆ ಯಾವುದೇ ತೆರನಾಗಿರುವಂಥ ಅನುಕೂಲಗಳನ್ನು ನಾವು ಕಾಣಲು ಸಾಧ್ಯವಿಲ್ಲ. ಇದು ಯಾವಾಗಲೂ ಅನಾನುಕೂಲತೆಗಳನ್ನೇ ಸೃಷ್ಟಿಸುತ್ತದೆ. ಯಾವ ನಗರ ಇಂಥ ಸ್ಥಿತಿಗೆ
ಅತಿ ನಗರೀಕರಣಕ್ಕೆ ಒಳಪಡುತ್ತದೆಯೋ ಅದು ನಿರುದ್ಯೋಗ, ಬಡತನ, ಕೊಳಗೇರಿ, ಅಪರಾಧದಂತಹ ಸಮಸ್ಯೆಗಳು ಉದ್ಭವವಾಗುತ್ತವೆ ಅಂತ ಕೆ ಸಿದ್ಧಾರ್ಥ ಮತ್ತು ಮುಖರ್ಜಿಯವರು ತಮ್ಮ ಸಿಟೀಸ್, ಅರ್ಬನೈಜೇಷನ್ ಆ್ಯಂಡ್ ಅರ್ಬನ್ ಸಿಸ್ಟಮ್ಸ್ ಅನ್ನುವಂಥ ಕೃತಿಯಲ್ಲಿ ಪ್ರಸ್ತಾಪಿಸ್ತಾರೆ. ಅಂದರೆ ಈ ಮಿತಿಮೀರಿದ ಅತಿ ನಗರೀಕರಣದ ಒಂದು ನಿಜವಾದ ಮುಖವಾಡವನ್ನು ಅವರು ಪ್ರಸ್ತಾಪಿಸ್ತಾರೆ. ಇದು ಯಾವತ್ತೂ ನಗರ ಸಮುದಾಯಕ್ಕೆ ಯೋಗ್ಯವಲ್ಲ, ಅದು ಸಮಸ್ಯೆಗಳನ್ನು ಸೃಷ್ಟಿಸುವಂಥದ್ದು ಅಂತ. ಒಂದು ನಗರ ತನ್ನ ಕಡೆಯಿಂದ ಸೌಲಭ್ಯಗಳನ್ನು ಒದಗಿಸಿಕೊಡುವಷ್ಟು ಜನಸಂಖ್ಯೆಯನ್ನು ಹೊಂದಿದರೆ ಮಾತ್ರ ಅದು ಸೂಕ್ತ. ತನ್ನ ಪ್ರದೇಶದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗೆ ಉದ್ಯೋಗ ಸೌಲಭ್ಯಗಳನ್ನು ಕೊಡದೇ ಹೋದರೆ ಅದು ಇಂಥ ಹಲವಾರು ಸಮಸ್ಯೆಗಳ ಸೃಷ್ಟಿಗೆ ಕಾರಣ ಆಗ್ತದೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಡಿಯರ್ ಸ್ಟೂಡೆಂಟ್ಸ್, ಆಫ್ಟರ್ rapid urbanization, the next another one process takes place in the urbanization process, that is over urbanization. Rapid urbanization, one side it is very good, but over urbanization it is always dangerous to the urban community or urban people. Over urbanization is an intolerable situation in the third world countries. Which are the third world countries? They are always suffering from the challenges and the issue of over urbanization. It may be Bombay, New York, Tokyo, which cities have more population. They are always under the process of over urbanization. Here urbanization, it is always good for the development of urban community. If they come to the process unlimitedly or intolerable situations, they may always adversely affect the urban community or urban people. Here the over urbanization always create some issues and problems. K. Siddhartha and Mukherjee, in his book Cities, Urbanization and Urban Systems, he said that unemployment, poverty, slum and crime problems are exist because of over urbanization. It means what nowadays cities are suffering from some social problems or issues or challenges, they are the under over urbanization. ಭಾರತವು ಕೂಡ ಅತಿ ನಗರೀಕರಣದ ಸಮಸ್ಯೆಗಳಿಂದ ನಲಗುತ್ತಿದೆ. ಭಾರತದಲ್ಲಿ ಯಾವ ನಗರಗಳು ಅತಿ ನಗರೀಕರಣದ ಪ್ರಕ್ರಿಯೆ ಒಳಪಟ್ಟಿವೆಯೋ ಅವು ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ ಅನ್ನೋದನ್ನು ನಾವು ಮುಂದಿನ ಅವಧಿಯಲ್ಲಿ ನೋಡೋಣ. ಇಂಡಿಯಾ ಆಲ್ಸೋ ಸಫರಿಂಗ್ ಫ್ರಮ್ ದಿ ಪ್ರಾಬ್ಲಮ್ಸ್ ಆಫ್ ಓವರ್ ಅರ್ಬನೈಜೇಷನ್. ಇನ್ ಇಂಡಿಯಾ, which cities are under over urbanization, what they are facing some problems, we will discuss in next class. Thank you.